ಇಲ್ಲಲ್ಲ ಹಾಡೋದು, ಅದಕ್ಕೊಂದು ಪದ್ಧತಿ ಇದೆ. ಬಾ ಅಲ್ಲಿ ಹಾಡುವಂತೆ. ಸವಿಗಳಿಗೆ ಹರಸೋ ಕೈಗಳಿಗೆ ಎತ್ತಣ ಸಂಬಂಧ, ಎಂತಹ ಅನುಬಂಧ, ದೈವ ನೀ ತಂದ ಸ್ವರವೇ ಆನಂದ. ಅವತ್ತು ಮನೋರ್ ನನ್ನ ಗುರುತಿಸ್ತಾ ಇದ್ದಿದ್ರೆ ಇವತ್ತು ಪಾಪ್ಯುಲರ್ ಸಿಂಗರ್ ಆನಂದ್ ಆಗ್ತಾನೂ ಇರ್ಲಿಲ್ಲ. ಯಾರು ನನ್ನ ಅಗ್ರಿಮೆಂಟ್ ಸೈನ್ ಮಾಡೋಕೆ ಕರೀತಾನೂ ಇರ್ಲಿಲ್ಲ. ಯಾಕೆ ಬರ್ಲಿಲ್ಲ ಅಂತ ಕೇಳೋಕೆ ನೀನು ಇರ್ತಾ ಇರ್ಲಿಲ್ಲ. ಸಾರಿ ಆನಂದ್, ನನಗ್ ವಿಷಯ ಹೀಗೆ ಅಂತ ಗೊತ್ತಿಲ್ಲದೆ ತುಂಬಾ ತಪ್ಪು ಮಾಡ್ಬಿಟ್ಟೆ. ಎಷ್ಟು ಹೆಲ್ಪ್ ಮಾಡಿರೋ ಮನೋಹರ್ ಜೀವ ಉಳಿಸೋದು ಬಹಳ ಮುಖ್ಯ. ಅದ್ ನಮ್ ಕೈಯಿಂದ ಆಗಲ್ಲ ಗೀತಾ. ಮನೋಹರ್ ನಮ್ಮನ್ನೆಲ್ಲ ಬಿಟ್ಟೊಟ್ಟೋದ್ರು. ಗೀತಾ, ಮನೋಹರ್ ಮಕ್ಕಳಿಗೆ ಈ ವಿಷಯ ಗೊತ್ತಿಲ್ಲ. ಪಾಪ, ಎಳೆ ಮನ್ಸು, ತಂದೆ ಅಂದ್ರೆ ತುಂಬಾ ಪ್ರೀತಿ, ತಡ್ಕೊಳಕ್ಕಾಗಲ್ಲ ಅಂತ ನಾನೇ ಏನು ಹೇಳಲಿಲ್ಲ. ಅವ್ರಿಗೆ ನಮ್ಮನ್ ಬಿಟ್ರೆ ಬೇರೆ ಯಾರು ಇಲ್ಲ. ಅದಕ್ಕೆ ನಮ್ಮನೆ ಕರ್ಕೊಂಬಂದ್ಬಿಟ್ಟೆ. ಅವ್ರಿಗೆ ಈ ವಿಷಯ ಗೊತ್ತಾದಾಗ ನೋಡ್ಕೋಬೇಕು, ತುಂಬಾ ಸಂತೋಷವಾಗಿ ಇಟ್ಕೋಬೇಕು. ಗೀತಾ, ಏನ್ ಯೋಚನೆ ಮಾಡ್ತಾ ಇದ್ಯಾ? ಏನೂ ಇಲ್ಲ, ನಿಮ್ದೆಷ್ಟು ಒಳ್ಳೆ ಹೃದಯ ಅಂತ ಯೋಚನೆ ಮಾಡ್ತಿದ್ದೆ ಅಷ್ಟೇ. ಆನಂದ್, ಏನ್ ಯೋಚನೆ ಮಾಡ್ತಿದ್ದೀರಾ? ಮನುಷ್ಯ ದೊಡ್ಡವನಾಗದೆ ಈ ಮಕ್ಕಳ ತರನೇ ಇದ್ಬಿಟ್ರೆ ಎಷ್ಟು ಚೆನ್ನಾಗಿರುತ್ತಲ್ವಾ? ಹಾಗೇನಾದ್ರೂ ಆಗ್ಬಿಟ್ರೆ ಆಮೇಲೆ ಲವ್, ರೊಮ್ಯಾನ್ಸ್, ಮದ್ವೆ ಇದ್ಯಾವುದೂ ಇರಲ್ಲ. ನಾನ್ ಮಾತಾಡ್ತಾ ಇರೋದು ದೇಹದ ಬಗ್ಗೆ ಅಲ್ಲ, ಮನಸ್ಸಿನ ಬಗ್ಗೆ. ಆ ಮಕ್ಕಳು ನೋಡು, ಇನ್ನು ಬೆಳೀತಾ ಇರೋ ಬ್ರೈನ್, ಯಾವ ವಿಷಯನೂ ಸ್ಟೋರ್ ಆಗಿರೋದಿಲ್ಲ. ನೋವು, ನಲಿವು, ಖುಷಿ, ಸಂತೋಷ, ಆಶ್ಚರ್ಯ ಎಲ್ಲ ಕ್ಷಣಿಕ ಅಷ್ಟೇ. ಅಳ್ತಾ ಇರ್ತಾರೆ, 5 ನಿಮಿಷ ನೋವನ್ನ ಮರೆತು ನಗ್ತಾರೆ. ಯಾವುದು ಪರ್ಮನೆಂಟ್ ಆಗಿರೋದಿಲ್ಲ. ಆದ್ರೆ ನಮ್ಮನ್ನು ನೋಡು, ಬಲ್ತಿರೋ ಬ್ರೈನ್, ಯಾವ್ದಾದ್ರೂ ಒಂದು ಮೂಡಕ್ಕೆ ಸಿಕ್ಕಾಕೊಂಡ್ರೆ ಅದರಿಂದ ಹೊರಗಡೆ ಬರೋದಕ್ಕೆ ತಿಂಗಳಂಗಟ್ಲೆ ಬೇಕಾಗುತ್ತೆ. ಮನೋರ್ ಟ್ರಾಜಿಡಿನೇ ನನ್ಗಿನ್ನೂ ಮರೆಯೋದಕ್ಕಾಗ್ತಾ ಇಲ್ಲ. ಮರನ ಗಟ್ಟಿಯಾಗಿ ತಬ್ಬಿ ಹಿಡ್ಕೊಂಡು ಬಿಡು ಬಿಡು ಅಂತ ಮರಕ್ಕೆ ಹೇಳಿದ್ರೆ ಅದು ಬಿಡುತ್ತಾ? ಬಿಡ್ಬೇಕಾಗಿರೋದು ನಾವು. ಆಯ್ತು ಮಕ್ಳ, ನಿಮ್ಗೆ ಏನ್ ಇಷ್ಟನೋ ಆನಂದ್. ಓಕೆ. ಹಲೋ ಆನಂದ್, ಹೌ ಆರ್ ಯು? ಹಲೋ ಸರ್, ಫೈನ್. ಚೆನ್ನಾಗಿದ್ದೀರಾ? ಏನಿಲ್ಲ. ಏನ್ ಅಂಕಲ್, ಹೋಟ್ಲಿಗೆ ಏನಕ್ಕೆ ಬರ್ತಾರೆ? ತಿನ್ನಕ್ ತಾನೇ? ವೆರಿ ನಾಟಿ ಬಾಯ್. ಚೆನ್ನಾಗ್ ಮಾತಾಡ್ತೀಯ ನೀನು. ಅಂದಾಗೆ ಆನಂದ್, ಯಾರಿ ಹುಡುಗ? ಅದು ಓಕೆ ಮಕ್ಳ, ಅಲ್ಲೋಗಿ ಐಸ್ ಕ್ರೀಮ್ ತಗೊಳ್ಳಿ. ಸರ್, ಅವ್ರು ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಮನೋಹರ್ ಅವ್ರ ಮಕ್ಕಳು. ಈಗ ನನ್ನ ಜೊತೆನೇ ಇದ್ದಾರೆ. ಅವ್ರ ತಂದೆ ವಿಷಯ ಅವ್ರಿಗೆ ಗೊತ್ತಿಲ್ಲ, ಅದಕ್ಕೆ. ಓ, ಒಳ್ಳೆ ಕೆಲಸ ಮಾಡಿದೆ. ಗೊತ್ತಿಂದ ನಾನು ಹೇಳ್ಬಿಡ್ತಾ ಇದ್ದೆ. ಓ, ಇವ್ರು ನಿಮ್ ಫ್ಯಾನ್ ಅಲ್ವಾ? ಹೌದು ಸರ್. ಹಲೋ, ಹೌ ಆರ್ ಯು ಮೇಡಮ್? ಫೈನ್. ಮದುವೆ ನವೆಂಬರ್ ಅಲ್ಲೋ ಡಿಸೆಂಬರ್ ಅಲ್ಲೋ ಅಂತ ಇದ್ರೆ? ಇಲ್ಲ ಸರ್, ಪೋಸ್ಟ್ಪೋನ್ ಮಾಡಿದ್ದೀನಿ. ಮತ್ತೆ ಯಾವಾಗ ಆಗ್ತೀರಾ? ನಾನು ಇನ್ನೂ ಅದ್ರ ಬಗ್ಗೆ ಯೋಚನೆ ಮಾಡಿಲ್ಲ ಸರ್. ನನಗೆ ಮದುವೆಗಿಂತಲೂ ಆ ಮಕ್ಕಳ ಫ್ಯೂಚರ್ ಮುಖ್ಯ. ಅವ್ರ ಲೈಫ್ನ ಸೆಟಲ್ ಮಾಡೋದಕ್ಕೆ ನಂಗಿನ್ನೊಂದು 5-6 ತಿಂಗಳಾದ್ರೂ ಬೇಕಾಗುತ್ತೆ. ಅಲ್ಲಿವರೆಗೂ ಮದುವೆ ಮಾಡ್ಕೊಳ್ಳೋದು ಬೇಡ ಅನ್ಕೊಂಡಿದ್ದೀನಿ. ಓಕೆ, ಕ್ಯಾರಿ ಆನ್. ಬರ್ತೀನಿ ಸರ್, ಬಾಯ್.
ನನಗೀಗ ಮದುವೆಗಿಂತಲೂ ಮನೋರ್ ಮಕ್ಕಳ ಫ್ಯೂಚರೇ ಮುಖ್ಯ. ಅವ್ರ ಲೈಫ್ನ ಸೆಟಲ್ ಮಾಡೋದಕ್ಕೆ ನಂಗೆ ಇನ್ನೊಂದು 5-6 ತಿಂಗಳಾದ್ರೂ ಬೇಕಾಗುತ್ತೆ. ಅಲ್ಲಿವರೆಗೂ ಮದುವೆ ಮಾಡ್ಕೊಳ್ಳೋದು ಬೇಡ ಅಂತ ಅನ್ಕೊಂಡಿದ್ದೆ. ಮೌಲ್ಯ, ಕಿಶನ್, ಕೆಳಗಡೆ ಇರಿ. ಆಂಟಿ ನಮ್ಮನ್ನ ಯಾಕೆ ಕರ್ಕೊಂಡ್ ಬಂದಿದ್ದೀರಾ? ಯಾಕೆ ಆಂಟಿ ಹೇಳ್ತಾ ಇದ್ದೀರಾ? ಏನಾಯ್ತು ಆಂಟಿ? ನಿಮಗೆ ಹೇಗೆ ಹೇಳೋದು ಅಂತ ನಂಗೆ ಅರ್ಥ ಆಗ್ತಿಲ್ಲ. ಯಾಕೆ ಆಂಟಿ? ಏನಾಯ್ತು ಹೇಳಿ ಆಂಟಿ. ನಿಮ್ ಡ್ಯಾಡಿ ನಮ್ ಡ್ಯಾಡಿ ಏನಾಯ್ತು ಆಂಟಿ? ಹೇಳಿ ಆಂಟಿ, ನಮ್ ಡ್ಯಾಡಿ ಏನಾಯ್ತು ಆಂಟಿ? ತುಂಬಾ ಸೀರಿಯಸ್ ಆಗಿದೆಯಂತೆ. ಸಾಯೋದಕ್ ಮುಂಚೆ ನಿಮ್ಮಿಬ್ಬರನ್ನ ಅರ್ಜೆಂಟ್ ಆಗಿ ನೋಡ್ಬೇಕಂತೆ. ಆಂಟಿ ನಮಗ್ ಡ್ಯಾಡಿ ಬೇಕು ಆಂಟಿ. ನಮ್ಮ ಡ್ಯಾಡಿ ಹತ್ರ ಕರ್ಕೊಂಡೋಗಿ ಆಂಟಿ, ಪ್ಲೀಸ್ ಆಂಟಿ. ತಡಬೇಡಿ, ಅದಕ್ಕೆ ನಿಮ್ಮನ್ನ ಇಲ್ಲಿ ಕರ್ಕೊಂಡ್ ಬಂದಿದ್ದು. ಆದ್ರೆ ನಾನ್ ನಿಮ್ ಜೊತೆ ಬರೋದಕ್ಕಾಗೋದಿಲ್ಲ. ನನಗೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಪರವಾಗಿಲ್ಲ ಆಂಟಿ, ಡ್ಯಾಡಿ ಎಲ್ಲಿದ್ದಾರೆ ಅಂತ ಹೇಳಿದ್ರೆ ನಾವಿಬ್ರು ಅಲ್ಲೇ ಹೋಗ್ತೀವಿ. ಅವರು ತುಂಬಾ ದೂರ ಇದ್ದಾರಮ್ಮ. ಬಾಂಬೆನಲ್ಲಿ ಬ್ರೀಚ್ ಕ್ಯಾಂಡಿ ಹಾಸ್ಪಿಟಲ್ ಅಂತ ಒಂದು ದೊಡ್ಡ ಹಾಸ್ಪಿಟಲ್ ಇದೆ. ನೀವಿಬ್ರು ಇವತ್ತೇ ಅಲ್ಲಿಗೆ ಹೋಗಿ ನಿಮ್ ಡ್ಯಾಡಿನ ನೋಡಿದ್ರೆ ಅವರಿಗೆ ತುಂಬಾ ಖುಷಿ ಆಗುತ್ತೆ. ಆಂಟಿ, ಬಾಂಬೆ ಅಂದ್ರೆ ತುಂಬಾ ದೂರನಾ? ನಾವು ಅಲ್ಲಿಗೆ ಆಟೋದಲ್ಲಿ ಹೋಗ್ಬೋದಾ? ಇಲ್ಲ, ಆಟೋದಲ್ಲಿ ಹೋಗಕ್ಕಾಗಲ್ಲ. ಅಲ್ಲಿಗೆ ಟ್ರೈನ್ ಹೋಗುತ್ತೆ. ಆ ಟ್ರೈನ್ ಹತ್ಕೊಂಡು ನೀವಿಬ್ರು ಹೋದ್ರೆ ಬಾಂಬೆ ಸಿಗುತ್ತೆ. ಅಲ್ಲಿ ಸಂತೋಷನ ಅಂಕಲ್ ಬಂದು ನಿಮ್ಮನ್ನ ಕರ್ಕೊಂಡು ಹೋಗ್ತಾರೆ. ಅಲ್ಲಿವರೆಗೂ ನೀವು ಯಾರು, ನೀವು ಎಲ್ಲಿಗೆ ಹೋಗ್ತಿದ್ದೀರಾ ಅಂತ ಬೇರೆ ಯಾರ ಹತ್ರನೂ ಹೇಳ್ಬಾರ್ದು. ಆಯ್ತು ಆಂಟಿ. ಬನ್ನಿ, ಟ್ರೈನ್ ಬಂತು, ಬೇಗ ಬನ್ನಿ. ಹಲೋ ಆನಂದ್, ಮಕ್ಕಳು ತಪ್ಪಿಸ್ಕೊಂಡ್ಬಿಟ್ಟಿದ್ದಾರೆ. ಏನು? ಮಕ್ಕಳು ತಪ್ಪಿಸ್ಕೊಂಡಿದಾರಾ? ಓಕೆ ಓಕೆ, ದಯವಿಟ್ಟು ಎಕ್ಸೈಟ್ ಆಗ್ಬೇಡಿ ಸರ್. ಕೂಲ್ ಡೌನ್. ನಿಮ್ ಮಕ್ಕಳದೊಂದು ಫೋಟೋ ನಮಗ್ ಕೊಡಿ. ಅವ್ರು ಎಲ್ಲೇ ಇದ್ರು ಹುಡುಕೊಡೋ ಜವಾಬ್ದಾರಿ ನಮ್ದು. ಸರ್, ಅವ್ರ ಫೋಟೋ ಯಾವ್ದು ನನ್ನ ಹತ್ರ ಇಲ್ಲ. ಅವ್ರನ್ನ ನೋಡ್ಕೊಳಕ್ ಯಾರು ಇಲ್ಲ ಅಂತ ನಾನೇ ಕರ್ಕೊಂಡ್ಬಂದು ಮನೇಲಿ ಇಟ್ಕೊಂಡಿದ್ದೆ. ಇನ್ಸ್ಪೆಕ್ಟರ್, ಹೇಗಾದ್ರೂ ಮಾಡಿ ಅವ್ರನ್ನ ಕಂಡು ಹಿಡೀರಿ. ಇವ್ರಿಗೆ ಆ ಮಕ್ಕಳು ಅಂದ್ರೆ ತುಂಬಾ ಪ್ರೀತಿ. ಯಾರ್ದೋ ಮಕ್ಕಳಾದ್ರೂ ಸ್ವಂತ ಮಕ್ಕಳಾಗಿ ನೋಡ್ಕೋತಿದ್ರು. ಆಯ್ತಮ್ಮ, ನಿಮ್ ಮಕ್ಕಳು ನೋಡೋಕೆ ಹೇಗಿದ್ರು ಅಂತ ಡೀಟೇಲ್ ಆಗಿ ಬರ್ಕೊಟ್ಟು ಹೋಗಿ. ನಾನು ಎಲ್ಲ ರೀತಿಯ ಆಕ್ಷನ್ ತಗೋತೀನಿ. ಪುಟ್ಸ್ವಾಮಿ, ಇದೇನ್ ಮಗ, ಆ ಮಕ್ಕಳಿಸೇನೆ ಯೋಚನೆ ಮಾಡ್ಕೊಂಡು ಉಂಡೀರ ಹಿಂಗ್ ಮಲ್ಕೊಂಡ್ರೆ ಹೆಂಗೋ ಹೇಳಪ್ಪ. ಒಂದು ತುಂಡ್ಬಾರ. ಅವ್ವ, ಆ ಮಕ್ಕಳು ನೆನೆಸ್ಕೊಂಡ್ರೆ ಕರುಳ್ ಚುರುಕ್ಕನ್ನತ್ತೆ. ತಾಯಿ ಆಸರೆಯಲ್ಲಿ ಬೆಳಿಬೇಕಾದ ಸಮಯದಲ್ಲಿ ತಾಯಿನ ಕಳ್ಕೊಂಡ್ರು. ತಂದೆ ಪ್ರೀತಿ ಆರೈಕೆಯಲ್ಲಿ ಬೆಳಿಬೇಕಾದ ಸಮಯದಲ್ಲಿ ತಂದೆನೂ ಕಳ್ಕೊಂಡ್ರು. ಈಗ ನಾನಾದ್ರೂ ಅವ್ರನ್ನ ಕರ್ಕೊಂಬಂದ್ ಸಂತೋಷವಾಗಿ ಇಟ್ಕೊಳ್ಳೋಣ ಅಂತಂದ್ರೆ ಅವರೇ ಕಳ್ದೋದ್ರು. ಎಲ್ಲಿದ್ದಾರೋ ಹೇಗಿದ್ದಾರೋ. ಮನೋರಪ್ಪ ಸ್ಯಾನ ಒಳ್ಳೆ ಮನುಷ್ಯ. ಅವ್ರು ಯಾರಿಗೂ ಕೆಟ್ಟದಾಗ್ಲಿ ಅಂತ ಎಂದೂ ಯೋಚನೆ ಮಾಡ್ತಾರಲ್ಲ. ಅವ್ರ ಮಕ್ಕಳಿಗೆ ಏನು ಆಗಕ್ಕಿಲ್ಲ ಕಣಪ್ಪ. ನೀನ್ ಧೈರ್ಯವಾಗಿರು. ಎಲ್ಲ ದೇವ್ರ ಮೇಲೆ ಬರ ಹಾಕ್ಬಿಡು. ನೀನ್ ಹಿಂಗ್ ಉಪವಾಸ ಕುತ್ಕೊಂಡಿದ್ರೆ ನನ್ ಕೈಲಿ ನೋಡಕ್ ಆಗಕ್ಕಿಲ್ಲ ಕಣಪ್ಪ. ಹೌದು ಆನಂದ್, ದಯವಿಟ್ಟು ಅಮ್ಮನ ಬಗ್ಗೆ ಯೋಚನೆ ಮಾಡಿ. ನಿಮ್ಮದಲ್ದೇ ಇರೋ ಆ ಮಕ್ಕಳಿಗೋಸ್ಕರ ನೀವು ಇಷ್ಟೊಂದು ದುಃಖ ಪಡ್ತಿದ್ರೆ ನಿಮ್ಮನ್ನ ಹೆತ್ತ ಕರಡು ಯಾವ ರೀತಿ ಒದ್ದಾಡ್ತಿದೆ ಅಂತ ಸ್ವಲ್ಪ ಯೋಚನೆ ಮಾಡಿ. ಒಂದು ತುಂಬಾರ ಇದಳಪ್ಪ, ಇದಳು